ನಾನ್ ಎದಕ್ ಹೊಂಟಿನ ಗೊತ್ತೇನ ಪಿಡಿ ಆಫೀಸ್ನಾಗ ಮೀಟಿಂಗ್ ಇಟ್ಟಾರ ಮಾರಯ್ಯ ಅದಕ್ಕೆ ಹೊಂಟಿನ ನೋಡ ಮತ್ತ ಪಿಡಿ ಆಫೀಸ್ನಾಗ ಮೀಟಿಂಗ್ ಇದ್ರ ನೀನ್ ಯಾಕೆ ಅಲ್ಲಿ ಹೋಗ್ಬೇಕು ನಾನ್ ಯಾಕೆ ಅಲ್ಲಿ ಹೋಗ್ಬೇಕಂತ ಇನ್ನು ಕೇಳ್ತೀಯಲ್ಲ ನನಗ ಗ್ರಾಮ ಪಂಚಾಯತಿ ಎಲೆಕ್ಷನ್ನಾಗ ಆರ್ಸಿ ನೇಮಕ ಮಾಡಾರ ಅಧ್ಯಕ್ಷರಾಗಿ ಚೌಕಡಿ ಅಲ್ಲಿ ಸೇಬು ವ್ಯಾಪಾರ ಮಾಡ್ಕೊಂತ ಲಾಸ್ಟಿಗೆ ಕೈ ಬಿಟ್ಬಿಟ್ಟು ಈಗ ಮಾರ್ಕೆಟಿಗೆ ಬಂದು ಕೋಳಿ ವ್ಯಾಪಾರ ಮಾಡ್ಕೊಂತ ಇದ್ದವಳು ಒಮ್ಮೆ ನಮ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಂದ್ರ ಬಾರ ಸ್ಟಾರ್ ಅಂತೇನೆ ನೀನು ಅಂದ್ರ ಪಟ್ಟಿಗೆ ಮೀಟಿಂಗ್ ಯಾವಾಗ ಇಟ್ಟಾರೆ ಇವತ್ತ ಯಾಕೆ ಇಟ್ರ ಕೇಳೋದಿಲ್ಲ ಇನ್ನು ಮತ್ತೆ ಪಟ್ಟಿಗೆ ಬಿಟ್ರೆ ಯಾವ ಇಟ್ಟಾರ ಯಾಕಂದ್ರ ಮಾರಯ್ಯ ಅದ ಇತ್ತಿತ್ಲಾಗ ಬಿರುಗಾಳಿ ಬೀಸ್ತು ನೋಡು ನಮ್ಮ ಹಳ್ಳಿಗ ಅದಕ್ಕ ಬಿರುಗಾಳಿ ಬೀಸಿ ಯಾರ್ಯಾರ ಮನೆಗೆ ಏನೇನ್ ಅನಾಹುತ ಆಗೈತೆ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರದಿಂದ ಹಣ ಮಂಜೂರು ಮಾಡಾರು ಮಾರಯ್ಯ ಅದಕ್ಕ ಹಳ್ಳಿಗಳಿಗೆ ಹೋಗಿ ನಾನು ಲೀಸ್ಟ್ ತಗೊಂಡು ಬಂದಿನಿ ಎಷ್ಟು ಮನೆದು ಏನಾಗೈತೆ ಎಷ್ಟು ಏನಾಗೈತೆ ಅಂತ ಲೀಸ್ಟ್ ತಗೊಂಡು ಬಂದ ಅವ್ರಿಗೆ ಕೊಟ್ಟ ಹಣ ಮಂಜೂರು ಮಾಡ್ಸಾಕ ನಿಂತೀನಿ ಹಂಗಾದ್ರ ನಿಮಗೂ ಬಿರುಗಾಳಿ ಅನಾಹುತ ಆಗಿರ್ಬೇಕನ್ನಂಗಾರ ಹೂನು ಮಾರಯ್ಯ ನಮ್ಮ ಮನೆಗೂ ಬಿರುಗಾಳಿ ಬೀಸಿತ್ತು ಅಂತೀನಿ ಹಂಗಾದ್ರೆ ನಿಮ್ಮ ಮನೆಗೆ ಲಾಕ್ ಆಯ್ತಲ್ಲ ನಂಗಾರ ಲಾಕ್ ಇತ್ತು ಯಪ್ಪ ಅದು ನಮ್ಮ ಅಪ್ಪಿತ್ ನನ್ನ ಮುದುಕ ಲಾಕ್ ಹಾಕಿರ್ಲಿಲ್ಲ ಸುಮ್ಮನೆ ಹಂಗ ಮುಂದೋಗ್ ಬಿಟ್ಟಿದ್ನ ಎಲ್ಲಿತ್ತೋ ಏನೋ ಮಾರಾಯ ಬಿರುಗಾಳಿ ಬಂದಿದ್ದ ತಡ ಮುಂದಕ್ಕಿರೋ ಬಾಗ್ಲು ಮುರ್ಕೊಂಡು ಹೋತು ಅಂತೀನಿ ಹಂಗಾದ್ರೆ ನಿಮ್ಮ ಮನೆ ಸಾಮಾನ ಚಲಪಿನಾಗಿರ್ಬೇಕಲ್ಲ ಚೇಚೆ ಹಂಗೇನಿಲ್ಲಪ್ಪ ಮನೆಯಾಗಿನ ಸಾಮಾನೆಲ್ಲ ಹಂಗಂಗ ಅದಾವ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಸಾಮಾನ ಬಗ್ಗೆ ಅಲ್ಲ ಬೇಸದ್ ಬಿಡ ಒಂದ್ ನಮ್ಮನೆ ನಿಮ್ ಮನೆ ಸಾಮಾನೆಲ್ಲ ಐತಲ್ಲ ನಿಮ್ಮ ಅಪ್ಪನ ಗೋಳ ಐತಲ್ಲ ಅದೋ ಗತಿ ದೊಡ್ಡ ಬಿಡುತ್ತ ಇರ್ಲೇ ಚೌಕಡಿ ನಿಮ್ ಮನೆ ಎಸ್ಟಿಮೇಟ್ ನಿನ್ ಕೈಯಾಗ ಇರ್ಬೇಕಂತೇನಿ ಹೌದಂತೀನಿ ಅಂದಂಗ ಚೌಕಡಿ ಎಷ್ಟು ಎಸ್ಟಿಮೇಟ್ ಮಾಡ್ಕೊಂಡ್ಯಾ ನಿನ್ ಬಾಗ್ಲಿಗೆ ನಿಮ್ ಮನೆ ಬಾಗ್ಲಿಗೆ ಹಂಗೇಳು ನಿಮ್ಮೂನ ಕಟ್ ಮಣ್ಣ ಆಗ್ಯಾಕ ನಮ್ದು ಸರ್ ಏನಿಲ್ಲ ನಮ್ಮ ಮನೆ ಬಾಗಿಲಿಗ 1300 ರೂಪಾಯಿ ಹಾಕತ್ ನೋಡಪ್ಪ ನಾನು ಒಂದು ಬಾಗಿಲಿಗೆ 1300 ರೂಪಾಯಿ ಬಹಳ ಜಾಸ್ತಿ ಆಗ್ಲಿಲ್ಲ ಚೌಕಡಿ ಬಹಳ ಜಾಣೆ ಬಿಡ ನೀನು ಯಾಕ್ರಿ ಯಾಕೆ ಹಾಕ್ತೀನಿ ಮತ್ತ ನೀನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ಕ ಒಂದು ಬಾಗಿಲಿಗೆ 1360 ರೂಪಾಯಿ ಸ್ವಾರ್ಥಕ್ಕೋಸ್ಕರ ಹಾಸ್ಕೊಂಡಂಗಾಗ ಹಂಗೇನಿಲ್ಲಪ್ಪ ನಾವು ಎಲ್ಲರ ಕೆಲಸ ಮಾಡಕ್ಕ ನಿಂತಿರ್ತೀವಿ ಹೌದಾ ಹಂಗಾರ ಚೌಕಡಿ ಎಲ್ಲರ ಕೆಲಸ ಮಾಡ್ತಾರ ಅಂತಿದೆ ಹೌದು ಹಂಗಾರೆ ನನಗೆ ಒಂದು ಸಬ್ಸಿಡಿ ಸಾಲ ಕೊಡಿಸ್ತೀಯ ಮತ್ತ ಸಬ್ಸಿಡಿ ಸಾಲ ಕೊಡಿಸ್ಬೇಕೆ ಎಷ್ಟು ರೊಕ್ಕ ಬೇಕು ಅವರ ನನಗೆ ಬಹಳ ಗಾಡಿ ಒಂದು 25 ಸಾವಿರ ಕೊಡ್ಸ್ ನೋಡೋಣ 25,000 ಅಷ್ಟು ರೊಕ್ಕ ತಗೊಂಡು ಇದು ಮಾಡ್ತೀವಿ ಯಾವ್ದಾರು ಉದ್ಯೋಗ ಮಾಡ್ಬೇಕಂತ ನೋಡ ಯಾವ ಉದ್ಯೋಗ ಮಾಡ ಯಾವ ಉದ್ಯೋಗ ಮಾಡ್ತಿದ್ದಿ ಒಂದ್ 2 ಎಮ್ಮಿ ತಗೊಂಡು ವ್ಯಾಪಾರ ಮಾಡ್ಬೇಕಂತ ಎಮ್ಮಿ ಬೋನಸ್ ಎಮ್ಮಿ ತಗೊಂಡು ಏನು ಮಾಡ್ತೀವೋ ಮಾರಯ್ಯ ಬೇರೆ ಏನಾದ್ರು ನೌಕರಿ ಮಾಡ್ಬೋದೇ ಅಂತೀನಿ ಬೇರೆ ವ್ಯಾಪಾರ ಬರಲ್ಲ 2 ಎಮ್ಮಿ ತಗೊಂಡ್ರ ಅವ್ರ 4 ರಾಗ ಕೊಡ್ತಾವ ಅವ್ನ ತಗೊಂಡು ಇಲ್ಲಿ ವ್ಯಾಪಾರ ಆಗತಿ ಎಮ್ಮಿ ಅಂತ ನನಗೆ ಭಾಳ ಇಷ್ಟ ನೋಡ ಒಟ್ನಾಗ ಏನ್ ನಿನಗ ಬೇಕು ಸಬ್ಸಿಡಿ ಸಾಲ ಬೇಕು ಏನು ಚಿಂತನೆ ಮಾಡಕ್ ಹೋಗ್ಬೇಡ ಬಿಡುವಂತ ನಮ್ PDO ಆಫೀಸರ್ ಅದಾರಲ್ಲ ಅವ್ರಿಗೆ ವಿಚಾರ ತಿಳಿಸ್ತೀನಿ ಅವ್ರು ಏನಂತಾರ ಬಂದು ನಿನಗೆ ತಿಳಿಸ್ತೀನಿ ಆಯ್ತೇನ ಮತ್ತ PDO ಸಾಹೇಬ್ರಿಗೆ ತಿಳಿಸ್ತಾವಂತ ನಿನ್ ಕೈಲ PDO ಸಾಹೇಬ್ರಿಗೆ ಹೇಳಿ ನನಗೆ ಸಬ್ಸಿಡಿ ಸಾಲ ಬೇಕಂದ್ರೆ ಬೇಕೇ ಬೇಕು ನಿನ್ ಕೈ ಆಗದ ಆಗಲ್ಲ ಅಷ್ಟೇ ಹೇಳಿ ಬಟ್ ಹೋಗ ನೋಡೋಣ ಯಾಕಪ್ಪ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಂಬೋದು ಹೆಂಗ್ ನಂಬ್ತೀವೋ ಮಾರಯ್ಯ ನಂಬಲೇಬೇಕು ಯಾಕಂದ್ರೆ PDOಗಳ ನಮ್ಮ ಅಂಡರ್ದಗಳ ಮಾರಯ್ಯ ನಿನ್ನ ಆಯಸ್ ಮುಗಿಯೋದ್ರೊಳಗ ಸಿಕ್ತವ್ರನ್ನ ಐದಲ್ಲ ನಿನ್ನ ಅಂಡರ್ದೊಳಗ ಕೆಂದ ಎಷ್ಟು ಮಾಡ್ಬೇಕಂತೇನೆ ಮಗಿ ಬಂದು ಅಲ್ಲಿಗೆ ಬಂದೇನ ನೋಡುವ ಮಾರಯ್ಯ ಈಗಿನ ಕಾಲನ ಅಂತದ್ದೈತಿ ನಮ್ಮ ಕೆಲಸ ಆಗ್ಬೇಕಂತ ಸ್ವಲ್ಪ ಸ್ಮೈಲ್ ಕೊಟ್ಟು ಕಣ್ಣು ನೋಡಿದ್ರೆ ಜಲ್ದಿ ಕರಿಲಾಬೇಕ ಹಂಗಾದ್ರ ತಗೊಂಬಾರಯ್ಯ ನಮ್ಮ ಕೆಲಸ ಇಲ್ಲ ಅಂದ್ರ ಮಗದ ಹೊತ್ಕೊಡ್ಬತ್ತ ಹೌದಾ ಚೌಕಡಿ ನೀನೇನಾರ ಮಾಡವ ಆದ್ರ ದಾರಿ ಬಿಟ್ಟು ಮಾತ್ರ ನಡಿಬೇಡ ನೋಡ ನೀವು ನನ್ನನ್ನೇನಾದ್ರು ಏನಂತ ಮಾಡಿದ್ದೇನ ಹಂಗೆಲ್ಲ ಅಲ್ಲಾಕಿ ನಾನು
ಮಾನ ಮರದಿ ಐತಪ್ಪ. ಹಿಂಗ ಮಾನ ಮರದಿ ಎಲ್ಲ ಬಿಟ್ಟು ನಿಂತ್ರ ಹೆಣ್ಮಕ್ಳು ಏನಂತಾರ ನಿಂದೆಲ್ಲ ಹೊಡ್ಕೊಂತೇತ್ ನೋಡ್ ಮತ್ತೆ. ನೀನ್ ಬಾಳ ಜಾಣೆ ಅದಿ ಬಿಡಂಗಾರ. ಅಲ್ಲ ನಿಂದೆಲ್ಲ ಹೊಡ್ಕೊಂತೇತ್ ನೋಡ್ ಮತ್ತೆ. ಯಾಕ್ರಿ ಎಲ್ಲದಿಯೋ ಮಾಮ ಅಂತ ಮಾಡ್ತಿರ್ಬೇಕ ನೋಡ. ನೋಡಪ್ಪ ಈಗಿನ ಕಾಲದಾಗ ಚಲೋ ಇದ್ದಿಲ್ಲ ಅಂದಿದ್ರ ಮಾರ್ಕೆಟ್ ಮಾರ ಚಾಪಿ ಹಾಕತ್ತು ಮರ ನಮ್ಮ ಮಾನ ಮರ್ಯಾದಿ. ಅದಕ್ಕ ನಾವೆಲ್ಲ ಹಂಗಿಲ್ಲಪ್ಪ. ನಮ್ಮಂತ ಹೆಣ್ಮಕ್ಳಿಗೆ ಸ್ವಲ್ಪ ಬುದ್ಧಿ ಅನ್ನೋದು ಇರ್ತತೋ ಮರ್ಯ. ಇರ್ಲಿಲ್ಲ ಅಂದ್ರೆ ಹೆಂಗಂತೀನಿ. ಅಲ್ಲ ಎಲ್ಲ ಹೇಳ IAS ಮುಗಿಯೋದ್ರೊಳಗ ಸಿಗ್ತವ್ರನ್ನ ಹಾಕಿದ್ರೆ ಗೊತ್ತಂತೇನಿ. ಜಾಣೆ ಅದಿ ಬಿಡ ನೀನು. ಜಾಣಿ ಇರೋದಕ್ಕನ ಈಗಿನ ಕಾಲದಾಗ ನಮ್ಮಂತ ತರುಣಿಯರು ಬದುಕಕ್ಕಾಗಲ್ಲ. ಎಷ್ಟು ತರುಣಿಯರು ಜಾಣಿಯರು ಮುಂದದೆ ಅಂತಲ್ಲ, ಯಾಕೆ ಮುಂದಕ್ಕೆ ಬರ್ತಾವಲ್ಲ. ನಮ್ಮಂತವ್ರು ಒಬ್ರು ಮುಂದಕ್ಕೆ ಅದಾರ ಅಂತ ಹೇಳಕ ಅದಕ್ಕ ನೀ ಏನ್ ಮಾಡ್ತೀವ ನಿಮ್ಮ ನೀನ ಹೇಳಿದೆ ತರುಣಿಯರು ಬಹಳ ಜಾಣದಿರಿ ಅಂತ, ಅದಕ್ಕೆ ನಾ ಕೇಳಿದೆ. ಅದನ್ನ ಹೋಗ್ಲಿ ಬಿಡೋ ಮರಯ್ಯ. ಇವಾಗ ಹೇಳ, ನನ್ನನ್ನು ಯಾವಾಗ ಲಗ್ನ ಆಗ್ತಿದ್ದಿ? ಏನ್ ಮಾಡ್ತೇನೆ ನಾಳೆ ಇರೋದಿಲ್ಲ ಒಮ್ಮಮ್ಮ ನಾನು. ಯಾವಾಗ ಲಗ್ನ ಆಗ್ತಿದ್ದಿ? ಏನ್ ಮಾಡ್ಕೊಳ್ಳೋದು ಅದ ಮದುವಿನ ನನ್ಗೆ ಚಿಂತೆ ಬಿಟ್ಬೇಡ. ಯಾಕ ಮಾಡ್ಕೊಂತ ನಿನ್ನ ಅಲ್ಲಿ ತನಕ ಏನು ಮಾಡ್ತೀವ ಮಾರಯ್ಯ. ಹೇಳ್ತಾನ ಕೇಳು. ನನಗೂ ಅಷ್ಟೇನು ಯಾವಾಗ ನಿನ್ನ ಮದುವೆ ಆಗಿನೋ ಏನು ಅನ್ನೋದ ಮನಸ್ಸಾಗ ಒಂದ ಕೊಡಕತ್ತೈತ್ ನೋಡು. ಅದನ್ನ ಬೇಡ್ಕೊಳಕತ್ತೀನಿ ದೇವ್ರ ಕೂಡ ನಾನು. ಏನಂತ ಬೇಡ್ಕೊಳಕತ್ತೀವ? ಇನ್ನೇನ್ ಬೇಡ್ಕೊಳ್ಳು ಮಾರಯ್ಯ. ನನ್ನ ಗಂಡ ಆಗವನಿ ಎಲ್ಲದನು ಇಲ್ಲ ಅದನಲ್ಲ ಇಲ್ಲ ಅದನಲ್ಲ. ಅವನ ಕಣ್ಣಿಗ ಬೇರೆ ಯಾವ ಹುಡುಗಿರು ಬೀಳಬಾರ್ದು, ಬೇರೆ ಹುಡುಗಿರ ಕಣ್ಣಿಗ ಇವನು ಯಾಕೂ ಬೀಳಬಾರ್ದು. ದೇವ್ರೇ ಕೊಡದ್ ಕೊಡ್ತಿದ್ದಿ, ಸ್ವಲ್ಪ ಬೇಗನ ಕೊಡಬಾರ್ದೇನಪ್ಪ 5 ಗಂಟೆ ಒಳಗ ಅಂತ ಬೇಡ್ಕೊಳಕತ್ತೀನಿ ನೋಡು. ಮತ್ತೆ ಅಲ್ಲೇ ಚೋಕ್ರಿ ನಾ ಸಡನ್ ಮದುವೆ ಮಾಡ್ಕೊಳ್ಳಿದ್ರೆ ಮಾಡ್ತೀಯ? ಕೊತ್ತಂಬರಿ ಗಿಡ ಆಗಲ್ಲ ಮಾಮ ಅಂದ್ರೆ ನೀನ ಹೋಗ್ಲಿ. ನುಗ್ಗೆ ಗಿಡಕ್ಕೆ ಹೋಗಿ ಹೂನಪ್ಪ. ನುಗ್ಗಿ ಮರ ಅಂದ್ರೆ ಬಹಳ ಚಲೋ ಇರ್ತದಂತ. ಯಾಕಂತ ಕೇಳು, ಸಾಯಿ ಹೊತ್ನಾಗ ಉಳ್ಳಾಕೊಂಡ್ರ ನಾವು ಇಲ್ದಾಗ ಸಾತೋತಾರಂತ. ಅದಕ್ಕ ಅದನ್ನ ಇಟ್ಕೊಂಡೇನ್ ಮತ್ ನೋಡು ನುಗ್ಗಿ ಬರದ. ಅಲ್ಲಿ ತನಕ ಇಲ್ಲೇ ಮಾಡ್ತೀವಿ ನೀನು ಅಂದ್ರ ಒಟ್ನನ್ನು ಸಾಯ ಅಂತ ಮಗ ನೀನು. ಹೋಗ್ಲಿ ಬಿಡು. ಅಲ್ಲಿ ತನಕ ಏನು ಮಾಡೋಣ ಅಂತ ಕೇಳ್ತೀಯಲ್ಲ, ನಿನ್ನ ನೆನಪಿನಾಗ ಇರ್ತೀನಿ ನಾವು. ಮತ್ತ ಅದ ಖುಷಿಯಾಗೊಂದು ಹೋಗಿ ಮತ್ತ ಏನ್ ಹೋಗಿಬೇಕು ಮತ್ತ ಯಾಕ ಏನು
ಶಿವ ಪೂಜೆ ಕಾಂಡಿ ಬಿಟ್ಟಂಗ ಬರ್ತಾವೆ ಯಾಕ ನಿಮ್ದು ಅಲ್ಲ ಬರಕ್ ಬಂದಿನ ಸ್ವಲ್ಪ ಬಿಟ್ಟು ಬಂದಿದ್ರೆ ಆಗ್ತಿರ್ಲಿಲ್ಲ ಅಲ್ಲೇ ಯಪ್ಪ ನಾನು ಸೀದಾ ಮೀಟಿಂಗ್ ಹೊಂಟಿದ್ನ ಪಾಪ ಇವ್ರಿಗೆ ಗೊತ್ತಾಗಿರ್ಲಿಲ್ಲ ಅಂತ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದ ಅದನ್ನ ಇವ್ರಿಗೆ ವಿವರಿಸಿ ಹೇಳ್ತಿದ್ನ ಅದಕ್ಕೆ ಇವ್ರು ಏನಂದ್ರು ಗೊತ್ತಿನ ಪಪ್ಪ ಏನ್ ಹೇಳ್ಯಾನವ ಇವನು ಬರೀ ನೀ ಅಧ್ಯಕ್ಷ ಆಗಿ ಕುರ್ಚಿ ಮೇಲೆ ಕುಂದ್ರಬೇಡ ಹಳ್ಳಿ ಹೋಗಿ ಹಳ್ಳಿ ಜನರ ಸ್ಥಿತಿಗತಿ ಎಲ್ಲ ವಿಚಾರಿಸಿ ಏನಾರ ವಿಚಾರ ಮಾಡಿ ಅವ್ರಿಗೆ ಏನಾರ ತಂದು ಕೊಡು ಅಂತ ಹೇಳ್ದ ಪಪ್ಪಿವ ಹಿಂಗೆ ಹೇಳಿಲ್ಲ ನಾನೇನೋ ನಿನ್ಗೆ ಸಿಕ್ಕಾಪಟ್ಟೆ ಏನಾದ್ರು ಅಂದಿರ್ಬೇಕಂತ ಅನ್ಕೊಂಡಿದ್ದೆ ಆದ್ರೂ ನನ್ನ ಮಗಂದು ಹೇಳಕ್ ಬರಂಗ ಏನ್ಲೇನಾರ ರೀ ಬರ್ಬಾರ್ದ ನನ್ನ ಮಗನ ಜೊತೆ ಬಾಳ್ ನಡ್ಸಿ ಅದ್ ಮಾತು ಯಾಕ ಲೇ ಯಜಮಾನ್ರೆ ಏನೋ ಕೊಡ್ಸಿದವಳು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷಳು ಏನಪ್ಪ ದಾದೆ ಸಿಕ್ಲಾ ಒಂದು 4 ಮಾತಾಡಿದೆ ಏನ್ರಿ ಚಪ್ಪಿ ಅದ ಹೌದಾ ಯಪ್ಪ ಅವ ಹೇಳ್ತಿರೋದೆಲ್ಲ ಕರೆನ ಐತಿ ಯಾಕಂದ್ರ ಹತ್ರ ಬರೋ ನಿಮ್ಮವನ ಹತ್ರ ಇದೈತಲ್ಲ ಇದು ಬಾರಿ ಒಳ್ಳೆ ಮನಸ್ಸಪ್ಪ ಎಲ್ಲಾದ್ರೂ ಸೌಖ್ಯವಾಗಿರ್ತು ತೋಯಪ್ಪ ಬಾರಿ ಚಲೋ ಮನಸ್ಸಪ್ಪ ಇದ್ದರು ಮನಸ್ಸು ಏ ಮನಸ್ಸು ಬಾರಿ ಚಲೋ ಇಬ್ಬರು ಬಾರಿ ಚಲೋ ಐತಿ ರೇ ಯಜಮಾನ್ರೆ ನಿನ್ ಮಗಳು ಅದಲ್ಲ ಏ ಭಾಳ ಸ್ಟ್ರಿಕ್ಟ್ ಅಂದೆ ಏನಾರ ರೀ ನನ್ನ ಮಗಳಂದ್ರೆ ಏನ್ ಮಾಡ್ಕೊಂಡ್ ನಾನಂದ ಸಾಕಿ ಬೆಳ್ಸೇನಿ ಇಲ್ಲಂದ್ರ ಅಕ್ಕಿ ದರ್ಬಾರ ಇಲ್ಲೇ ಊರಾಗ ಎಲ್ಲಿ ನೋಡಂಗತ್ತ ಹೌದು ಬಿಡಿ ನಿಮ್ ಮಗಳು ಐತಲ್ಲ ಏನಲ್ರಿ ಗುಣ ಭಾಳ ದ್ವಾರದೈತ್ರಿ ಯಾಕಂದ್ರ ಗಂಡು ಮಕ್ಳು ಕಾಣ್ತಾರಲ್ಲ ಕಣ್ಣೆತ್ತಿ ನೋಡೋಣ್ರಿ ನಾವು ಬಸ್ ಸ್ಟ್ಯಾಂಡ್ನಾಗ ಎಲ್ಲರೂ ಎಲ್ಲಿ ಮಾರ್ಕೆಟ್ ಹೋಗೋಣ ನಿನ್ ಮಗಳು ಬಸ್ನಾಗ ಹೋಗ್ಬೇಕಾರ ಐತಲ್ಲ ಇದಿಲ್ಲ ಹುಡುಗರು ಎಲ್ಲಿ ಕುಂತಿರ್ತಾರ ಅದೇ ಸೀಟ್ ಹೋಗ್ತಾಳ ಗಂಡು ಮಕ್ಕಳು ಕಣ್ಣೆತ್ತಿ ನೋಡೋಣ್ರಿ ನಿನ್ ಮಗಳು ನಿನ್ ಮಗಳು ಭಾಳ ಸ್ಟ್ರಿಕ್ ಅದ ಬಿಡ್ರಿ ಯವ್ವ ಮಗಳ ಕೇಳಿದೇನವ ನರಾರಿ ಹೇಳೋ ಮಾತು ಅವ ಏನ್ ಹರಿತಂದ್ ಬಿಡಪ್ಪ ಇನ್ ಮುಂದ ಹಂಗ ನಡೆದು ಹಾ. ನಿಮ್ಮ ಅಪ್ಪನ ಹೆಸರು ಋಷಿ ಮ್ಯಾಕೆತ್ತವ ಮ್ಯಾಕೆತ್ತ ಯಪ್ಪ ನೀ ಇಷ್ಟೊಂದು ಹೇಳ್ಬೇಕೇನು ಪ್ರೀತಿಯಿಂದ ಬೆಳೆಸಿ ಸಾಕಿ ಎಲ್ಲ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಿ ಅದ ಮೇಲೆ ನಿನ್ನ ಹೆಸರು ನಾನು ಮ್ಯಾಕೆತ್ತದಂಗಿರ್ತೀನಿ ನೀನು ನಿನ್ನ ಹೆಸರು ಮ್ಯಾಕೆಲ್ಲ ಇನ್ನು ಮುಂದಕ್ಕೆ ಬರ್ಬೇಕಾ ಅನ್ನೋದು ನನ್ನ ಆಶೆಯಪ್ಪ ನಮ್ಮ ಅಲ್ಲಿ ಇಲ್ಲಿ ನನ್ನ ಮಗಳು ಮೀಟಿಂಗ್ ಅಂತ ಒಬ್ಬಕ್ಕೆ ತಿರ್ಗಾಡ್ತಿರ್ತಾಳ ಆಕಿ ಮ್ಯಾಗ ಸ್ವಲ್ಪ ನಿಗಾ ಇರ್ತದೆ ಯಜಮಾನ್ರೆ ನೀನ್ ಇಷ್ಟು ಪರ್ಮಿಷನ್ ಕೊಟ್ಟ ಮೇಲೆ ನಿನ್ನ ಮಗಳಿಗೆ ಇಡ್ತೇನೆ ನಿಗಾನ ಸರಿ ತಮ್ಮ ಯಾವ ಮಗಳ ಮಾಡೋನೇನು ಮತ್ತ ನಡಿಯವ ಟೈಮ್ ಆತ್ ಮೀಟಿಂಗಿಗೆ ಹೋಗೋಣ ಯಪ್ಪ ಇನ್ನು ಟೈಮ್ ಸುಮ್ಮನೆ ಟೈಮ್ ಇದ್ರೆ ಇಲ್ಲಿ ಏನ್ ಮಾಡ್ತೀವಿ ನೀನು ಭಾಷಣ ಮಾಡ್ತೀನಿ ಏನಂತ ಭಾಷಣ ಮಾಡ್ತಿ ಇಲ್ಲಿ ಕೇಳು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ನೋಯಪ್ಪ ಎಲ್ಲ ನಿಂತು ಒಂದು ಮುಗಿಸ್ಬಿಡತ್ತ ಮುಂದೆ ಅದೇನೋ ಸಾಧು ಸನ್ಮಾನ ಎಲ್ಲ ಮಾಡಿದ್ರೆ ಮಾತಾಡ ಅಯ್ಯೋ ಶಾಲು ಸನ್ಮಾನ ಇಲ್ಲ ಹಂಗ ಮಾತಾಡ್ತೀನಿ ಶಾಲು ಸನ್ಮಾನ ಬೇಕು ನಿನಗೆ. ಮಾತಾಡ್ತೀನಿ ಪ್ರಜೆಗಳಿಗೆ ಹಿಂದೆ ಕೂತಿರ್ತಕ್ಕಂತ ಹಂದಿಗಳೇ ಮುಂದೆ ಕೂತಿರ್ತಕ್ಕಂತ ಇಲಿಗಳೇ ಸಾಕು ಭಾಷಣ ಕೇಳಿ ಜನ ಕಲ್ತು ಹೋಯ್ಕೊಂಡ ಯಾ ನಮ್ನಿ ಸಡಿ ಅಂತ ನಾವು ನಾನೇನ ಹಾಲ್ ಅಂತ ಮಾತಾಡೋದು ಮಗಳೇನೋ ವಹಿಸ್ಕೋಬೇಕಂದ್ರ ಹಾಲ್ನಂತ ಮಾತಾಡೋದು ಹಲ್ಲಿ ಅನ್ನೋ ಒಂದು ಹಾಡು ಬಂದ್ಬಿಟ್ಟ ಲೇ ಹೋಯ್ಕೊಂಡ ಎಲ್ಲಿ ಕರ್ಕೊಂಡ್ಬೇಕಿಲ್ಲ ನಿನ್ನ ಮಗಳನ್ನ ಅದ ಬೆಳಗ್ಗೆ ಕಣತೆ ಕರ್ಕೊಂಡು ಹೋಗೋದು ಅಷ್ಟೇ ಬಟ್ಟೆಗ ಬರ್ತೇನೆ ಅಲ್ಲಿಗೆ ಬರ್ತೇನೆ